ನಾರ್ಮಲ್ ಆಗಿ ಟೀ ಮಾಡ್ಕೊಂಡು ಸ್ವಲ್ಪ ಫಾಲೋವರ್ಸ್ ಗಳನ್ನ ಹೊಂದಿದಂತ ಒಬ್ಬ ವ್ಯಕ್ತಿ ಸಡನ್ ಆಗಿ ಒಬ್ಬ ರಿಚೆಸ್ಟ್ ಪೀಪಲ್ ಜೊತೆ ಕೊಲಾಬರೇಷನ್ ಮಾಡ್ತಾರೆ. One chai, please. Don't sweat the technique. ಅಲ್ಲಿವರೆಗೂ ನಾರ್ಮಲ್ ಆಗಿದ್ದಂತ ಚಾಯ್ವಾಲ ಇವತ್ತು ಇಂಟರ್ನ್ಯಾಷನಲ್ ವರ್ಲ್ಡ್ ಟ್ರಿಪ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಲಕ್ಸುರಿ ಕಾರ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಸೊ ನಾವು ಎಜುಕೇಶನ್ ಅನ್ನ ಮಾಡಿ ಕಷ್ಟಪಟ್ಟು ಜಾಬ್ ಅಪ್ಲೈ ಮಾಡ್ತೀವಿ, ಜಾಬ್ ಸಿಗುತ್ತೆ. ನಾವೇನ್ ಅಂದ್ಕೊಂತೀವಿ ನಾವು ಕಷ್ಟಪಟ್ಟಿದ್ಕೋಸ್ಕರ ಜಾಬ್ ಸಿಕ್ಕಿದೆ ಅಂತ. ಗ್ಯಾರಂಟಿ ಇಲ್ಲ, ಅವರು ನಮ್ಗೆ ಜಾಬ್ ಸಿಗೋ ರೀತಿ ಮಾಡಿದ್ದಾರೆ. ಇಂಡಿಯಾದಲ್ಲಿ ರೀಸೆಂಟ್ ಆಗಿ ಎಲೆಕ್ಷನ್ ಆಯ್ತು. ಎಲೆಕ್ಷನ್ ಅಲ್ಲಿ ಮೋದಿಜಿ ಅವರು ಮತ್ತೆ ಗೆದ್ರು. ನಾವೆಲ್ಲ ಓಟ್ ಹಾಕಿದ್ಕೆ ಮೋದಿಜಿ ಗೆದ್ರು. ನಾವು ಸೆಲೆಕ್ಷನ್ ಮಾಡಿದ್ಕೋಸ್ಕರ ಮೋದಿ ಗೆದ್ದಿರೋದು ಗ್ಯಾರಂಟಿ ಅಲ್ಲ. ಅವರು ಮೋದಿನ ಸೆಲೆಕ್ಷನ್ ಮಾಡಿದ್ರು. ಸ್ನೇಹಿತರೆ, ಅವರು ನಮ್ ಜೊತೆನೆ ಇದ್ದಾರೆ. ನಮ್ ಜೊತೆನೆ ಇಟ್ಕೊಂಡು ನಮ್ ಇಡೀ ಫ್ಯೂಚರ್ ನ ಡಿಸೈಡ್ ಮಾಡ್ತಾರೆ. ಎಲ್ಲಿವರೆಗೂ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ಸಾಂಗ್ ಟ್ರೆಂಡಿಂಗ್ ಬರ್ಬೇಕು, ನನ್ನ ಪೋಸ್ಟ್ ಗೆ ಎಷ್ಟು ಲೈಕ್ ಬರ್ಬೇಕು, ಎಷ್ಟು ಡಿಸ್ಲೈಕ್ ಬರ್ಬೇಕು, ಯಾರು ಯಾವಾಗ ಕಮೆಂಟ್ ಹಾಕ್ಬೇಕು ಅಂತ ಕೂಡ ಇವರೇ ಡಿಸೈಡ್ ಮಾಡ್ತಾರೆ. ಹಾಗಾದ್ರೆ ಇವ್ರು ಯಾರು ಗೊತ್ತಾ? ಇಲ್ಯುಮಿನಾಟಿ. ಐ ಶೋರ್ ಈ ವರ್ಡನ್ನು ನನ್ನ ಆಡಿಯನ್ಸ್ ಅಲ್ಲಿ ಕೇವಲ 20% ಪೀಪಲ್ಸ್ ಮಾತ್ರ ಕೇಳಿದ್ದಾರೆ. ಇಲ್ಯುಮಿನಾಟಿ ಅಂದ್ರೆ ಏನು? ಇಲ್ಯುಮಿನಾಟಿ ಬಗ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಇಲ್ಯುಮಿನಾಟಿ ಅನ್ನೋದು ಒಂದು ಸೀಕ್ರೆಟ್ ಸೊಸೈಟಿ. ಇದನ್ನ ಯಾರು ರನ್ ಮಾಡ್ತಿದ್ದಾರೆ, ಎಲ್ ರನ್ ಆಗ್ತಿದೆ, ಯಾವ್ದು ಕೂಡ ಗೊತ್ತಿಲ್ಲ. ಆದ್ರೆ ಇವ್ರಿಗೆ ಎಷ್ಟು ಪವರ್ ಇದೆ ಅಂದ್ರೆ ಪ್ರಪಂಚದಲ್ಲಿ ಯಾವ ಘಟನೆ ಯಾವ್ದು ಕೂಡ ಆಗಿರ್ಬೋದು, ಕೋವಿಡ್ ಆಗಿರ್ಬೋದು ಅಥವಾ ಇಂಡಿಯಾ ಪಾಕಿಸ್ತಾನ ವಾರ್ ಯಾವಾಗ ಆಗುತ್ತೆ ಅಂತ ಎಲ್ಲ ಕೂಡ ಇವ್ರು ಹೇಳ್ದಂಗೆ ನಡಿಬೇಕು ಅಂಡ್ ನಡೆಯುತ್ತೆ ಕೂಡ. ವಿಡಿಯೋದಲ್ಲಿ ಇಲ್ಯುಮಿನಾಟಿಯ ಎಕ್ಸಿಸ್ಟೆನ್ಸ್ ಹಾಗೂ ಕೆಲವೊಂದಿಷ್ಟು ರಿಯಲ್ ವರ್ಲ್ಡ್ ಇನ್ಸಿಡೆಂಟ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. 1776 ಆಡಮ್ ಅನ್ನೋನು ಈ ಒಂದು ಇಲ್ಯುಮಿನಾಟಿ, ಆರ್ಡರ್ ಆಫ್ ಇಲ್ಯುಮಿನಾಟಿಯನ್ನು ಶುರು ಮಾಡ್ತಾನೆ. ಏನು ಶುರು ಮಾಡ್ತಾನೆ ಅಂದ್ರೆ ಆ ಟೈಮ್ ನಲ್ಲಿ ರಿಲಿಜಿಯಸ್ ಡಾಮಿನೆನ್ಸ್ ತುಂಬಾನೇ ಇರುತ್ತೆ. ಎಲ್ಲಿವರೆಗೂ ಇರುತ್ತೆ ಅಂದ್ರೆ ನಮಗೆ ಫ್ರೀಡಮ್ ಆಗಿ ಒಬ್ಬರ ಜೊತೆ ಮಾತಾಡಕ್ಕೆ ಕೂಡ ಆಗೋದಿಲ್ಲ ಅಂಡ್ ನಮಗೆ ಇಷ್ಟ ಬಂದಂಗೆ ಬದುಕೋದು ಕೂಡ ಒಂದು ಅಫೆನ್ಸ್ ಆಗಿರುತ್ತೆ. ಸೊ ಇದರಿಂದ ರೋಸಿದ್ದಂತ ಆಡಮ್ ಒಬ್ಬ ಫಿಲಾಸಫರ್ ಆರ್ಡರ್ ಆಫ್ ಇಲ್ಯುಮಿನಾಟಿಯನ್ನು ಶುರು ಮಾಡ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಇವರ ಮೋಟಿವ್ ಏನಾಗಿತ್ತು ಅಂದ್ರೆ ರಿಲಿಜಿಯಸ್ ಟ್ರ್ಯಾಪ್ ನಿಂದ ಜನರನ್ನ ಆಚೆ ತರಬೇಕು, ಅವ್ರಿಗೆ ಇಷ್ಟ ಬಂದಂತೆ ಬದುಕಲು ಅವ್ರಿಗೊಂದು ಅವಕಾಶ ಕೊಡ್ಬೇಕು ಅಂತ. ಈ ಒಂದು ಸೊಸೈಟಿ ದಿನ ಕಳೆದಂತೆ ಒಬ್ಬರಾದ ನಂತರ ಒಬ್ರು ಜಾಯ್ನ್ ಆಗೋಕೆ ಶುರು ಆಗ್ತಾರೆ. ಇದರಲ್ಲಿ ಜಾಯ್ನ್ ಆಗ್ತಿದ್ದವರು ರಿಚ್ ಇರ್ತಾರೆ, ಎಜುಕೇಟ್ ಆಗಿರ್ತಾರೆ, ಇಲ್ಲ ರಿಚ್ ಅಂಡ್ ಎಜುಕೇಟೆಡ್ ಎರಡು ಕೂಡ ಆಗಿರ್ತಾರೆ. ಈ ಒಂದು ಗ್ರೋತ್ ನೋಡಿದಂತ ಗೌರ್ಮೆಂಟ್ ಎಲ್ಲಾ ಸೀಕ್ರೆಟ್ ಸೊಸೈಟಿಗಳನ್ನ ಬ್ಯಾನ್ ಮಾಡುತ್ತೆ. ಆ ಟೈಮ್ ನಲ್ಲಿ ಇಲ್ಯುಮಿನಾಟಿಗೆ ತುಂಬಾನೇ ಹೊಡ್ತಾ ಬೀಳುತ್ತೆ. ಆದ್ರೆ ಆಡಮ್ ಇಲ್ಲಿಗೆ ಬಿಡೋನಲ್ಲ. ಸೊ ಆಡಮ್ ಅನೇಕ ಬುಕ್ ಗಳನ್ನ ಈ ಒಂದು ಆರ್ಡರ್ ಆಫ್ ಇಲ್ಯುಮಿನಾಟಿ ಬಗ್ಗೆ ಬರೀತಾನೆ. 1080 ಈತನ ಡೆತ್ ಆಗುತ್ತೆ. ಅಲ್ಲಿವರೆಗೂ ಒಂದ್ ರೀತಿ ಇದ್ದಂತ ಇಲ್ಯುಮಿನಾಟಿ ಈತ ಸತ್ತ ನಂತರ ಬೇರೆ ರೀತಿ ಟರ್ನ್ ಆಗುತ್ತೆ. ಅಲ್ಲಿವರೆಗೂ ಜನರನ್ನ ರಿಲಿಜಿಯಸ್ ಟ್ರ್ಯಾಪ್ ಇಂದ ಆಚೆ ತರಬೇಕು ಅಂತ ಇದ್ದವರು ತನ್ನ ಮೋಟಿವ್ ಅನ್ನ ಚೇಂಜ್ ಮಾಡ್ಕೊಂತಾರೆ. ಇಡೀ ಪ್ರಪಂಚವನ್ನ ರೂಲ್ ಮಾಡ್ಬೇಕು ಅಂತ ಶುರು ಮಾಡ್ತಾರೆ. ಇವತ್ತು ಈ ಒಂದು ಸೀಕ್ರೆಟ್ ಸೊಸೈಟಿ ಎಲ್ಲಿವರೆಗೂ ಬೆಳೆದಿದೆ ಅಂದ್ರೆ ಪ್ರಪಂಚದಲ್ಲಿರುವಂತಹ ಎಲ್ಲಾ ವಸ್ತುವನ್ನ ಕಂಟ್ರೋಲ್ ಮಾಡ್ತಾರೆ. ಈ ಒಂದು ಕೋವಿಡ್ ವೈರಸ್ ನ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಕೋವಿಡ್ ವೈರಸ್ ಎಲ್ಲಿಂದ ಬಂತು, ಹೇಗ್ ಬಂತು, ಯಾರು ಕ್ರಿಯೇಟ್ ಮಾಡಿದ್ರು. ಸೊ ಕೆಲವರು ಹೇಳೋ ಪ್ರಕಾರ ಚೀನಾದಿಂದ ಬಂತು ಅಂತ. ಆದ್ರೆ ಯಾವುದೇ ಸಾಲಿಡ್ ಎವಿಡೆನ್ಸ್ ಇಲ್ಲ. ಇದನ್ನ ಚೀನಾದಲ್ಲಿ ಕ್ರಿಯೇಟ್ ಮಾಡಿದ್ರು, ಲ್ಯಾಬ್ ಅಲ್ಲಿ ಕ್ರಿಯೇಟ್ ಮಾಡಿದ್ರು, ನೋ ಆನ್ಸರ್. ನಿಮ್ಗೇನಾದ್ರೂ ಇಲ್ಯುಮಿನಾಟಿ ಬಗ್ಗೆ ಗೊತ್ತಾಯ್ತು, ಅದನ್ನ ನೀವು ಮೀಡಿಯಾಕ್ಕೆ ಹೇಳಿದ್ರಿ ಅಂದ್ಕೊಳ್ಳಿ, ನಿಮ್ಮ ಕಥೆ ಮುಗಿತು. ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ರಿಲೀಸ್ ಮಾಡ್ಬಿಡ್ತಾರೆ. ಈವನ್ ಸ್ಕೂಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಕಾಲೇಜ್ ಸರ್ಟಿಫಿಕೇಟ್ ಆಗಿರ್ಬೋದು, ಗೌರ್ಮೆಂಟ್ ವ್ಯಾಲಿಡ್ ಲೈಸೆನ್ಸ್ ನ ಕೂಡ. ನೀವು ಭೂಮಿ ಮೇಲೆ ಬದುಕಿದ್ರಿ ಅನ್ನೋದಕ್ಕೆ ಯಾವ ವ್ಯಾಲಿಡ್ ಪ್ರೂಫ್ ಗಳನ್ನ ಕೂಡ ಇವರು ಉಳಿಸೋದಿಲ್ಲ. ರ್ಯಾಪರ್ ಟೂಪ್ಯಾಕ್ ಈತ ಇಲ್ಯುಮಿನಾಟಿಯ ಜೊತೆ ಕಾಂಟ್ರವರ್ಸಿ ಮಾಡ್ಕೊಳ್ತಾನೆ. ಸೊ ಈತನ 5th ಆಲ್ಬಮ್ ಆದ ಇಲ್ಯುಮಿನಾಟಿಯನ್ನ ರಿಲೀಸ್ ಮಾಡ್ತಾನೆ. ಸೊ ಇದೇ ಅವನ ಲಾಸ್ಟ್ ಆಲ್ಬಮ್ ಆಗುತ್ತೆ. ಇದನ್ನ ಕೊಲೆ ಮಾಡ್ಲಾಗುತ್ತದೆ. ಯಾರು ಮಾಡಿದ್ರು ಯಾರು ಗೊತ್ತಿಲ್ಲ. ಅಮೆರಿಕನ್ ಪ್ರೆಸಿಡೆಂಟ್ ಆಗಿದ್ದಂತ ಕೆನಡಿಯನ್ನ ಸಡನ್ ಆಗಿ ಕೊಲೆ ಮಾಡ್ಲಾಗುತ್ತದೆ. ಆ ಕೊಲೆ ಟೈಮ್ ನಲ್ಲಿ ಒಂದು ಲೇಡಿ ಪ್ರೆಸೆಂಟ್ ಇರ್ತಾರೆ. ಆ ಲೇಡಿ ಯಾರು ಕೂಡ ಗೊತ್ತಿಲ್ಲ. ಅವ್ರು ಎಲ್ಲಿದ್ರು, ಎಲ್ಲಿಂದ ಬಂದ್ರು, ಎಲ್ಲೋದ್ರು, ಇಷ್ಟೇ ಅಲ್ಲ. ಮೈಕಲ್ ಜಾಕ್ಸನ್ ಒನ್ ಆಫ್ ದ ಬಿಗ್ಗೆಸ್ಟ್ ಮರ್ಡರ್ ಮಿಸ್ಟರಿ. ಈಗಲೂ ಕೂಡ ಇದನ್ನ ಯಾರು ಸಾಯಿಸಿದ್ರು ಗೊತ್ತಿಲ್ಲ. ಬಟ್ ಇಂತಂತೂ ಗೊತ್ತು, ಇವರನ್ನ ಕೊಲೆ ಮಾಡ್ತು ಒಂದು ಸೀಕ್ರೆಟ್ ಸೊಸೈಟಿ ಅಂತ. ಯಾಕೆ ಅಂದ್ರೆ ಇವರೆಲ್ಲಾ ಕೂಡ ಆ ಒಂದು ಸೀಕ್ರೆಟ್ ಸೊಸೈಟಿಯನ್ನ ರಿವೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಸತ್ತೋಗ್ತಾರೆ. ಹಾಗಾದ್ರೆ ಈ ಒಂದು ಇಲ್ಯುಮಿನಾಟಿಯಲ್ಲಿ ಯಾರ್ಯಾರು ಇರ್ಬೋದು?
ನಾನ್ ನಿಮ್ಗೆ ಮೊದ್ಲು ಹೇಳಿದಂತೆ ಈ ಇಲ್ಯುಮಿನಾಟಿಯಲ್ಲಿ ರಿಚೆಸ್ಟ್ ಅಲ್ಟ್ರಾ ರಿಚೆಸ್ಟ್ ಇರ್ತಾರೆ. ನಾವು ಫಾಲೋ ಮಾಡುವಂತ ರಿಚೆಸ್ಟ್ ಗಳೇ ಬಿಲ್ ಗೇಟ್ಸ್, ಮಾರ್ಕ್ ಜಗರ್ಬರ್ಗ್, ಇಲಾನ್ ಮಸ್ಕ್, ಐಸಾಕ್ ನ್ಯೂಟನ್, ಡೊನಾಲ್ಡ್ ಟ್ರಂಪ್, ಜೋ ಬಿಡನ್, ಬಿಯಾನ್ಸೆ, ಟೈಲರ್ ಶಿಫ್ಟ್, ರಿಯಾನಾ, ಹನಿ ಸಿಂಗ್, ದ ಲಿಸ್ಟ್ ಇಸ್ ಎಂಡ್ಲೆಸ್. ಇವರೆಲ್ಲೂ ಕೂಡ ತಮ್ಮ ಒಂದು ಐಡೆಂಟಿಟಿಯನ್ನ ಬಿಟ್ಕೊಳ್ಳೋದಿಲ್ಲ, ಆದ್ರೆ ಇಂಟಂತೂ ಎಲ್ಲಾರು ಒಂದ್ ಕಡೆ ಕೊಟ್ಟಿರ್ತಾರೆ. ಸೊ ಫೇಮಸ್ ಸಿಂಗರ್ ಆದ ಪಾಪಿ COVID-19 ಮೊದಲ ಕೇಸ್ ದಾಖಲಾಕ್ಕಿಂತ ಮುಂಚೆ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಆ ಸಾಂಗ್ ಹೆಸರು ಡೋಂಟ್ ಗೋ ಔಟ್ಸೈಡ್. ಈ ಸಾಂಗ್ ನಲ್ಲಿ ಕೋವಿಡ್ ಕಾನ್ಸಿಕ್ವೆನ್ಸಸ್ ಅನ್ನ ಶಿ ಇಸ್ ವೆಲ್ ಎಕ್ಸ್ಪ್ಲೈನ್ಡ್. ಅದು ಕೂಡ ಎಲ್ರಿಗಿಂತ ಮುಂಚೆ ಬರೀ ಈ ರೀತಿ ಸಿಂಗರ್ಸ್ ಗಳಲ್ಲ, ದೊಡ್ಡ ದೊಡ್ಡ ಕಂಪನೀಸ್ ಗಳು, ಬ್ಯಾಂಕ್ಸ್ ಗಳು, ಸಿಇಒಸ್, ಪ್ರೈಮ್ ಮಿನಿಸ್ಟರ್ಸ್ ಎಲ್ಲ ಕೂಡ ಇದರ ಪಾರ್ಟ್ ಆಗಿರ್ತಾರೆ. ಯಾಕೆ ಅಂತ ಇದರಿಂದ ಬರುವಂತ ಔಟ್ಕಮ್ ನೀವು ಯಾವತ್ತೂ ಕೂಡ ಊಹೆ ಮಾಡೋದಕ್ಕೆ ಆಗೋದಿಲ್ಲ. ಲೈಕ್ ನೇಮ್, ಫೇಮ್, ಲಕ್ಸುರಿ, ಎವ್ರಿಥಿಂಗ್ ಸಬ್ ಕುಚ್ ಎಲ್ಲ ಕೂಡ ಕೊಡ್ತಾ ಇರೋದು. ನಿಮಗೆ ನಾನು ಮೊದಲೇ ಎಕ್ಸಾಂಪಲ್ ಹೇಳಿದ್ದೆ, ಬಿಲ್ ಗೇಟ್ಸ್ ಅವರು ಒಬ್ಬ ನಾರ್ಮಲ್ ಟೀಮ್ ಮಾಡೋದ್ರ ಜೊತೆ ಕೊಲಾಬ್ರೇಷನ್ ಮಾಡ್ತಾರೆ. ಅಲ್ಲಿವರೆಗೂ ಒಂದ್ ರೀತಿ ಇದ್ದಂತಹ ಟೀಮ್ ಅವರು ಅಂತಾನೆ ಇವತ್ತು ಎಲ್ಲಾ ಕಡೆ ಹೋಗ್ತಾನೆ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳ ಮೀಟಪ್ ಆಗ್ತಾನೆ, ದೊಡ್ಡ ದೊಡ್ಡ ಕಾರ್ಗಳು, ರೋಲ್ಸ್ ರಾಯ್ಸ್, ಲ್ಯಾಂಬೋರ್ಗಿನಿ ಎಲ್ಲಾ ಕಾರಲ್ಲಿ ಓಡಾಡ್ತಾರೆ. ಜಸ್ಟ್ ಒಂದ್ ಕೊಲಾಬ್ರೇಷನ್ ಸಾಧ್ಯ. ಸೊ ಇದೊಂದು ಎಕ್ಸಾಂಪಲ್ ಅಷ್ಟೇ, ಇಲ್ಯುಮಿನಾಟಿ ಜೊತೆ ಕನೆಕ್ಟ್ ಆದ್ರೆ ಯಾವ ರೀತಿ ಔಟ್ಕಮ್ಸ್ ಇರುತ್ತೆ ಅಂತ. ನಿಮ್ಗೆ ಈಗಲೂ ಕೂಡ ಇಲ್ಯುಮಿನಾಟಿ ಬಗ್ಗೆ ನಂಬಿಕೆ ಬರ್ತಿಲ್ಲ ಅಂದ್ರೆ ಈ ವಿಡಿಯೋವನ್ನು ನೋಡಿ. ಈ ವಿಡಿಯೋದಲ್ಲಿ ನಾನು ಫ್ಯೂಚರ್ ಆಗುವಂತ ಎಲ್ಲಾ ಪ್ರಿಡಿಕ್ಷನ್ ಗಳನ್ನ ಒಂದು ಸಣ್ಣ ಕಾರ್ಟೂನ್ ಹೇಗ್ ಮಾಡುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿವರೆಗೂ ವಿಡಿಯೋನ ನೋಡಿದೀರಾ ಅಂದ್ರೆ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಆದ್ರೂ ಇನ್ಫಾರ್ಮೇಟಿವ್ ಅನ್ಸಿರುತ್ತೆ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್. ಮುಂದಿನ ವಿಡಿಯೋದಲ್ಲಿ ಡಾರ್ಕ್ ವೆಬ್ ನ ಬಗ್ಗೆ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.